ಯಾವುದೇ ಒಂದು ಬೃಹತ್ ಅಧ್ಯಯನದ ಅಂತಿಮ ಘಟ್ಟವನ್ನು ತಲುಪಿದಾಗ ಸಹಜವಾಗಿಯೇ ಒಂದು ರೀತಿಯ ಸಮಾಧಾನ ಮೂಡುತ್ತದಲ್ವಾ? ಅಂದ್ರೆ ಆ, ಕೊನೆಗೂ ಮುಗಿಯೋಯ್ತು ಅನ್ನೋ ಒಂದು ನಿಟ್ಟುಸಿರು ಬರ್ತದೆ. ಖಂಡಿತ ಹೌದು. ಆ ಒಂದು ನಿರಾಳತೆ ಎಲ್ಲರಿಗೂ ಆಗುವಂಥದ್ದೇ. ಆದ್ರೆ ಈ 550 ಪುಟಗಳ ಗಾಯತ್ರಿ ಚೈತನ್ಯದ ಈ ಸುದೀರ್ಘವಾದ ಜ್ಞಾನಯಾನದ ಅಂತಿಮ ಪುಟಗಳನ್ನು ತಲುಪಿದಾಗ ಆಶ್ಚರ್ಯಕರವಾಗಿ ಅಲ್ಲಿ ಕಾಣುವುದು ಮುಕ್ತಾಯದ ಬಾಗಿಲಲ್ಲ. ನಿಜ, ಅದೊಂದು ಹೊಸ ಆರಂಭದ ಹೆಬ್ಬಾಗಿಲು ಅಂತಲೇ ಹೇಳಬಹುದು. ಅದೇ ಇಂದಿನ ಈ ಚರ್ಚೆಯ ಮುಖ್ಯ ಉದ್ದೇಶ ಕೂಡ ಅದೇ ಆಗಿದೆ. ಗಾಯತ್ರಿ ಚೈತನ್ಯದ ಈ ಅಂತಿಮ ಸಾಲುಗಳ ಆಳವನ್ನು ಶೋಧಿಸುವುದು. ಹೌದು, ಯಾಕಂದ್ರೆ ಈ ವಾಕ್ಯಗಳು ಮೇಲ್ನೋಟಕ್ಕೆ ಕೇವಲ ಮುಕ್ತಾಯದ ನುಡಿಗಳಂತೆ ಕಂಡ್ರೂ ಕೂಡ ವಾಸ್ತವದಲ್ಲಿ ಅವು ಇಡೀ 550 ಪುಟಗಳ ಸಾರಾಂಶವನ್ನು ತಮ್ಮೊಳಗೆ ಅಡಗಿಸಿಕೊಂಡಿವೆ. ಒಂದು ಚಿಕ್ಕ ಬೀಜದೊಳಗೆ ಅಡಗಿರುವ ಹೆಮ್ಮರದಂತೆ ಅಲ್ವಾ? ನಿಖರವಾಗಿ ಆ ಬೀಜದೊಳಗೆ ಅಡಗಿರುವ ಆ ವಿಸ್ತಾರವಾದ ಅರ್ಥವನ್ನೇ ನಾವು ಇಂದು ಬಿಡಿಸಿ ನೋಡ್ಬೇಕಾಗಿದೆ. ಖಂಡಿತ. ಈ ಅಧ್ಯಯನದ ಕೊನೆಯ ಭಾಗದಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮವಾದ ವಿಷಯ ಏನಂದ್ರೆ, ಗಾಯತ್ರಿ ಚೈತನ್ಯ ಎಂಬುದು ಕೇವಲ ಕಣ್ಣುಗಳಿಂದ ಓದಿ ಮುಗಿಸುವಂತಹ ವಿಷಯವಲ್ಲ. ಹೌದು, ಅಥವಾ ಮಿದುಳಿನಲ್ಲಿ ಕೇವಲ ಶೇಖರಿಸಿಡುವ ಮಾಹಿತಿಯೂ ಅಲ್ಲ. ಅದೊಂದು ನಿರಂತರವಾಗಿ ನಡೆಯಬೇಕಾದ ಆಂತರಿಕ ಜಾಗೃತಿ. ನಿಜ, ಪುಸ್ತಕದ ಪುಟಗಳು ಮುಗಿಯಬಹುದು, ಆದ್ರೆ ಆ ಪುಟಗಳು ಹೊತ್ತಿಸಿದ ಚಿಂತನೆಯ ಪ್ರಕ್ರಿಯೆ ಮುಗಿಯೋದಿಲ್ಲ ಅಲ್ವಾ? ಖಂಡಿತ ಮುಗಿಯೋದಿಲ್ಲ. ಈ ಅಂತಿಮ ವಾಕ್ಯಗಳು ನಮ್ಮನ್ನೊಂದು ಹೊಸ ದಿಗಂತದತ್ತ ಕರೆದೊಯ್ತಾವೆ. ಜ್ಞಾನದ ಪಯಣದಲ್ಲಿ ಒಂದು ಹಂತವನ್ನು ದಾಟಿದ ತಕ್ಷಣ ಜವಾಬ್ದಾರಿ ಮುಗಿತು ಅಂತ ಕುಳಿತುಕೊಳ್ಳುವಂತಿಲ್ಲ. ಅದೇ, ಬದಲಿಗೆ ಮುಂದಿನ ದಾರಿಗೆ ಇದುವೇ ದಿಕ್ಸೂಚಿಯಾಗ್ತದೆ ಎಂಬುದನ್ನು ಈ ಸಾಲುಗಳು ಸ್ಪಷ್ಟಪಡಿಸ್ತವೆ. ಹೌದು, ಆ ದಿಕ್ಸೂಚಿಯನ್ನು ತೋರುವ ಮೊದಲ ವಾಕ್ಯವೇ ತಕ್ಷಣ ನಮ್ಮ ಗಮನ ಸೆಳೆಯುತ್ತದೆ. ಪಠ್ಯದಲ್ಲಿ ಬರೆಯಲಾಗಿರುವ ಗಾಯತ್ರಿ ಜ್ಞಾನಕ್ಕೆ ಕೊನೆಯಿಲ್ಲ ಅನ್ನುವ ಮಾತು. ಓಹೋ, ಗಾಯತ್ರಿ ಜ್ಞಾನಕ್ಕೆ ಕೊನೆಯಿಲ್ಲ. ಇದು ಆಳವಾದ ಚಿಂತನೆಗೆ ಹಚ್ಚುತ್ತದೆ. ಜ್ಞಾನಕ್ಕೆ ಕೊನೆಯಿಲ್ಲ ಎಂಬುದನ್ನು ನಾವು ಸಾಮಾನ್ಯವಾಗಿ ಎಲ್ಲೋ ಕೇಳಿರ್ತೇವೆ. ಹೌದು, ಕೇಳಿರ್ತೇವೆ. ಆದ್ರೆ ಇದನ್ನ ಪ್ರಾಯೋಗಿಕವಾಗಿ ಅರ್ಥ ಮಾಡಿಕೊಳ್ಳೋದು ಹೇಗೆ ಅನ್ನೋದು ಮುಖ್ಯ. ಅಂದ್ರೆ ನಾವೊಂದು ಕ್ಷಣ ಯೋಚಿಸಿದರೆ, ಬಾಹ್ಯಾಕಾಶವನ್ನು ಅಧ್ಯಯನ ಮಾಡುತ್ತಿದ್ದೇವೆ ಎಂದುಕೊಳ್ಳೋಣ. ನಮ್ಮ ದೂರದರ್ಶಕದ ಸಾಮರ್ಥ್ಯ ಹೆಚ್ಚಾದಷ್ಟು ಹೊಸ ಹೊಸ ನಕ್ಷತ್ರ ಪುಂಜಗಳು ಗೋಚರಿಸುತ್ತಲೇ ಇರುತ್ತವೆ ಅಲ್ವಾ? ಅತ್ಯದ್ಭುತವಾದ ಉದಾಹರಣೆ. ಬ್ರಹ್ಮಾಂಡಕ್ಕೆ ಹೇಗೆ ಅಂಚು ಎಂಬುದು ಇಲ್ಲವೋ ಹಾಗೆಯೇ ಗಾಯತ್ರಿ ಚೈತನ್ಯದ ಆಳವಾದ ಅರಿವನ್ನು ನಾವು ಎಷ್ಟೇ ಗ್ರಹಿಸಿದರೂ ಅದರ ಮೂಲ ಅಗಾಧವಾಗಿರುತ್ತದೆ. ಸರಿ, ಆದರೆ ಇಲ್ಲೊಂದು ಪ್ರಶ್ನೆ ಮೂಡುತ್ತದೆ. ಈ ಜ್ಞಾನಕ್ಕೆ ಕೊನೆಯೇ ಇಲ್ಲ, ಇದನ್ನು ಸಂಪೂರ್ಣವಾಗಿ ಅರಿಯಲು ಸಾಧ್ಯವೇ ಇಲ್ಲ ಎಂದ ಮೇಲೆ ಈ ಪಯಣದ ಮುಂದಿನ ಹೆಜ್ಜೆ ಏನಾಗಿರಬೇಕು? ಇದೇ ಬಹಳ ಮುಖ್ಯವಾದ ಪ್ರಶ್ನೆ. ಕರಾವಳಿಯಿಲ್ಲದ ಸಾಗರದಲ್ಲಿ ಈಜುವುದು ಹೇಗೆ ಅನ್ನುವ ಹಾಗೆ. ಹೌದು, ಅದಕ್ಕೆ ಉತ್ತರ ಏನು? ಇದೇ ಕಾರಣಕ್ಕೆ ಆ ವಾಕ್ಯದ ಬೆನ್ನಲ್ಲೇ ಪ್ರಾಚೀನವಾದ ಋಗ್ವೇದದ ಒಂದು ಅತ್ಯಮೂಲ್ಯವಾದ ಶ್ಲೋಕವನ್ನು ಉಲ್ಲೇಖಿಸಲಾಗಿದೆ. ಆ ಸಾಗರದಲ್ಲಿ ಈಜಲು ನಮಗೆ ಮಾರ್ಗದರ್ಶನ ನೀಡುವ ಶ್ಲೋಕ ಅದು. ಓ, ಋಗ್ವೇದದ ಶ್ಲೋಕ ಯಾವುದದು? ಋಗ್ವೇದದ 10ನೇ ಮಂಡಲದ 101ನೇ ಸೂಕ್ತದ 2ನೇ ಶ್ಲೋಕದ ಒಂದು ಸಾಲನ್ನು ಇಲ್ಲಿ ನೀಡಲಾಗಿದೆ. ಪ್ರಾಚಂ ಯಜ್ಞಂ ಪ್ರಣಯತ ಸಖಾಯಃ ಅನ್ನುವುದು ಆ ಸಾಲು. ಪ್ರಾಚಂ ಯಜ್ಞಂ ಪ್ರಣಯತ ಸಖಾಯಃ. ಇದರ ಅರ್ಥವನ್ನು ಸ್ವಲ್ಪ ಬಿಡಿಸಿ ಹೇಳಬಹುದಾ? ಖಂಡಿತ. ಇದರ ಅರ್ಥ ಪ್ರಾಚೀನ ಕಾಲದಿಂದಲೂ ಅಂದ್ರೆ ಹಿಂದಿನಿಂದಲೂ ಹರಿದು ಬಂದಿರುವ ಈ ಗಾಯತ್ರಿ ಜಪವೆಂಬ ಯಜ್ಞವನ್ನು ನಾವೆಲ್ಲರೂ ಒಟ್ಟಾಗಿ ಮುಂದುವರಿಸಿಕೊಂಡು ಹೋಗೋಣ ಅಂತ. ಅಂದ್ರೆ ಜ್ಞಾನಕ್ಕೆ ಕೊನೆ ಇಲ್ಲದಿರಬಹುದು, ಆದರೆ ಆ ಜ್ಞಾನವನ್ನು ಒಲಿಸಿಕೊಳ್ಳುವ ಪ್ರಕ್ರಿಯೆ ನಿರಂತರವಾಗಿ ಸಾಗಬೇಕು ಎಂಬುದೇ ಆ ಸಾಗರದಲ್ಲಿ ಈಜುವ ವಿಧಾನ ಅಲ್ವಾ? ನಿಖರವಾಗಿ. ಇದೊಂದು ಪರಂಪರೆಯ ಮುಂದುವರಿಕೆ. ಇಲ್ಲೊಂದು ಕುತೂಹಲಕಾರಿ ಪದದ ಪ್ರಯೋಗವಾಗಿದೆ, ಗಮನಿಸಿ. ಯಜ್ಞ. ಯಜ್ಞ ಅಂದ ಕೂಡಲೇ ನಮ್ಮ ಕಣ್ಣು ಮುಂದೆ ಬರುವುದು ಅಗ್ನಿಕುಂಡ, ಅದಕ್ಕೆ ಹಾಕುವ ಹವಿಸ್ಸು ಮತ್ತು ಮಂತ್ರಘೋಷಗಳು ಅಲ್ವಾ? ಹೌದು, ಸಾಮಾನ್ಯವಾಗಿ ನಾವು ಹಾಗೆ ಅಂದುಕೊಳ್ಳುವುದು. ಆದರೆ ಇಲ್ಲಿ ಗಾಯತ್ರಿ ಜಪವನ್ನೇ ಒಂದು ಯಜ್ಞ ಎಂದು ಕರೆಯಲಾಗಿದೆ. ಕೇವಲ ಮಂತ್ರವನ್ನು ಜಪಿಸುವುದು ಒಂದು ಯಜ್ಞ ಹೇಗೆ ಆಗುತ್ತದೆ? ಇದರ ಹಿಂದಿನ ತರ್ಕವೇನು? ಏನಾಗುತ್ತೆ ಅಂದ್ರೆ, ಯಜ್ಞ ಅನ್ನುವ ಪದವನ್ನು ನಾವು ಕೇವಲ ಭೌತಿಕವಾದ ಬೆಂಕಿಗೆ ಸೀಮಿತಗೊಳಿಸಿಬಿಟ್ಟಿದ್ದೇವೆ. ಆದ್ರೆ ಯಜ್ಞದ ನಿಜವಾದ ಅರ್ಥ ಸಮರ್ಪಣೆ ಮತ್ತು ಪರಿವರ್ತನೆ. ಪರಿವರ್ತನೆ ಅಂದ್ರೆ ನಮ್ಮೊಳಗಿನ ಬದಲಾವಣೆನಾ? ಹೌದು. ಈಗ ನಾವು ಕಟ್ಟಿಗೆಯನ್ನು ಬೆಂಕಿಗೆ ಹಾಕಿದಾಗ ಅದು ಹೇಗೆ ಬೆಳಕು ಮತ್ತು ಶಾಖವಾಗಿ ಪರಿವರ್ತನೆಯಾಗುತ್ತದೆಯೋ ಹಾಗೆಯೇ ನಮ್ಮ ಸಮಯವನ್ನು, ನಮ್ಮ ಏಕಾಗ್ರತೆಯನ್ನು ಗಾಯತ್ರಿ ಜಪದಲ್ಲಿ ತೊಡಗಿಸಬೇಕು. ಓಹೋ, ಆಗ ಆ ಮಂತ್ರದ ಶಕ್ತಿಯು ನಮ್ಮ ಒಳಗಿನ ಅಜ್ಞಾನವನ್ನು ಸುಟ್ಟು ಅರಿವಿನ ಬೆಳಕನ್ನು ನೀಡುತ್ತದೆ ಅನ್ನೋದಲ್ವಾ? ಖಂಡಿತ.
ಇದೊಂದು ನಿರಂತರವಾದ ಶಿಸ್ತುಬದ್ಧವಾದ ಆಂತರಿಕ ಪ್ರಕ್ರಿಯೆ. ಮೊದಲಿನಿಂದಲೂ ಋಷಿಮುನಿಗಳ ಕಾಲದಿಂದ ಹರಿದು ಬಂದಂತಹ ಈ ಆಂತರಿಕ ಜಪಯಜ್ಞವನ್ನು ಶ್ರದ್ಧೆಯಿಂದ ಮುಂದುವರಿಸುವುದೇ ಆ ಕರೆಯ ಉದ್ದೇಶ. ಈ ವಿವರಣೆ ಯಜ್ಞದ ಹಿಂದಿನ ಯಾಂತ್ರಿಕತೆಯನ್ನು ಬಹಳ ಸ್ಪಷ್ಟವಾಗಿ ಬಿಡಿಸಿಡುತ್ತದೆ. ಮತ್ತೆ ಇದೇ ಶ್ಲೋಕದಲ್ಲಿ ಬರುವ ಮತ್ತೊಂದು ಪದ ಸಖಾಯಃ, ಅಂದ್ರೆ ಸ್ನೇಹಿತರೆ ಅಥವಾ ಒಡನಾಡಿಗಳೇ ಅಂತ. ಹೌದು, ಇದು ಬಹಳ ಆಳವಾದ ಅರ್ಥವನ್ನು ಹೊಂದಿರುವ ಪದ. ಯಾಕೆಂದ್ರೆ ಆಧ್ಯಾತ್ಮಿಕ ಪಯಣ ಎಂದರೆ ಸಮಾಜದಿಂದ ದೂರವಾಗಿ ಎಲ್ಲೋ ಒಂಟಿಯಾಗಿ ಕಾಡಿನಲ್ಲಿ ಕುಳಿತು ಮಾಡುವ ಕಠಿಣ ಸಾಧನೆ ಎಂಬ ಒಂದು ಸಾಮಾನ್ಯ ನಂಬಿಕೆ ಇದೆ ನಮ್ಮಲ್ಲಿ. ನಿಜ, ಬಹುತೇಕರು ಹಾಗೆಯೇ ಅಂದುಕೊಂಡಿರುತ್ತಾರೆ. ನ್ಯಾಯದ ಭಾವನೆ ಅಥವಾ ಒಟ್ಟಾಗಿ ಸಾಗುವ ಕಲ್ಪನೆ ಏಕೆ ಇರಬೇಕು ಅನ್ನೋದು ಬಹಳ ಪ್ರಸ್ತುತವಾದ ಪ್ರಶ್ನೆ. ಅದೇ, ಒಟ್ಟಾಗಿ ಯಾಕೆ ಸಾಗಬೇಕು? ಮನುಷ್ಯ ಮೂಲತಃ ಸಾಮಾಜಿಕ ಜೀವಿ. ಒಂಟಿಯಾಗಿ ಮಾಡುವ ಸಾಧನೆಯಲ್ಲಿ ಅಹಂಕಾರ ಬೆಳೆಯುವ ಅಪಾಯ ಬಹಳ ಇರ್ತದೆ. ನಾನು ಸಾಧಕ ಎಂಬ ಭಾವನೆ ಮೂಡಬಹುದು. ನಾನು ಇತರರಿಗಿಂತ ಮೇಲು ಅನ್ನುವ ಆಧ್ಯಾತ್ಮಿಕ ಅಹಂಕಾರ. ನಿಖರವಾಗಿ. ಆದ್ರೆ ನಾವೆಲ್ಲರೂ ಸಖಾಯಃ ಅಥವಾ ಸ್ನೇಹಿತರಾಗಿ ಈ ಯಜ್ಞವನ್ನು ಮುಂದುವರೆಸಿದಾಗ ಅಲ್ಲಿ ಸಮಾನತೆಯ ಭಾವನೆ ಇರ್ತದೆ. ಒಬ್ಬರ ಜ್ಞಾನದಿಂದ ಮತ್ತೊಬ್ಬರು ಕಲಿತಾರೆ. ಇದೊಂದು ಪೀಳಿಗೆಯಿಂದ ಪೀಳಿಗೆಗೆ ಹಸ್ತಾಂತರವಾಗಬೇಕಾದ ಪರಂಪರೆ ಅಲ್ವಾ? ಹೌದು. ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಹೊತ್ತಿಸುತ್ತಾ ಹೋದಂತೆ ಈ ಜ್ಞಾನದ ಸರಪಳಿ ಮುರಿಯದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಈ ಸಖಾಯಃ ಅನ್ನುವ ಪದ ನೆನಪಿಸುತ್ತದೆ. ಜ್ಞಾನವನ್ನು ಒಂದು ಸಮುದಾಯವಾಗಿ ಹೇಗೆ ಕೊಂಡೊಯ್ಯಬೇಕು ಎಂಬುದರ ಬಗ್ಗೆ ಇದು ಸ್ಪಷ್ಟ ಚಿತ್ರಣ ನೀಡುತ್ತದೆ. ಇದಾದ ನಂತರ ಬರುವ ವಾಕ್ಯವು ಈ ಇಡೀ ಗ್ರಂಥದ ಅತ್ಯಂತ ಪ್ರಾಯೋಗಿಕವಾದ ಸಂದೇಶವನ್ನು ಹೊಂದಿದೆ. ಯಾವ ವಾಕ್ಯ ಅದು? ಗಾಯತ್ರಿಯ ಮೂಲಕ ಬುದ್ಧಿಯನ್ನು ಬೆಳಗಿಸಿಕೊಳ್ಳೋಣ, ತನ್ಮೂಲಕ ಜಗತ್ತನ್ನು ಬೆಳಗೋಣ ಎನ್ನುವ ಆಸಾಲುಗಳು. ಖಂಡಿತ. ಇದು ಒಂದು ನಿರ್ದಿಷ್ಟವಾದ ಕ್ರಮವನ್ನು, ಅಂದ್ರೆ ಒಂದು ಸೀಕ್ವೆನ್ಸ್ ಅನ್ನು ಸೂಚಿಸುತ್ತದೆ. ಅದೇ, ಸಾಮಾನ್ಯವಾಗಿ ಸಮಾಜವನ್ನು ತಿದ್ದಬೇಕು, ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕು ಎಂಬ ಹಂಬಲ ಎಲ್ಲರಲ್ಲೂ ಇರುತ್ತದೆ. ನಾವು ನೇರವಾಗಿ ಜಗತ್ತನ್ನು ಬದಲಾಯಿಸಲು ಹೊರಡುತ್ತೇವೆ. ಆದರೆ ಇಲ್ಲಿ ಒಂದು ಸ್ಪಷ್ಟವಾದ ತಾರ್ಕಿಕ ಹಂತವನ್ನು ನೀಡಲಾಗಿದೆ. ಮೊದಲು ಸ್ವಂತ ಬುದ್ಧಿ ಬೆಳಗಬೇಕು, ಆ ನಂತರವಷ್ಟೇ ಜಗತ್ತಿಗೆ ಬೆಳಕು ನೀಡಲು ಸಾಧ್ಯ ಅಂತ. ನೇರವಾಗಿ ಜಗತ್ತನ್ನು ಬೆಳಗಲು ಏಕೆ ಸಾಧ್ಯವಿಲ್ಲ ಅನ್ನುವ ಪ್ರಶ್ನೆ ಬರುತ್ತದೆ ಅಲ್ವಾ? ಏನಾಡುತ್ತೆ ಅಂದ್ರೆ, ನಾವೆಲ್ಲರೂ ಜಗತ್ತನ್ನು ನೋಡುವುದು ನಮ್ಮ ಬುದ್ಧಿ ಎಂಬ ಕನ್ನಡಕದ ಮೂಲಕ. ಓಹೋ, ಬುದ್ಧಿ ಎಂಬ ಕನ್ನಡಕ. ಹೌದು. ನಮ್ಮ ಬುದ್ಧಿಯೇ ಅಜ್ಞಾನ, ಪೂರ್ವಗ್ರಹಪೀಡಿತ ಆಲೋಚನೆಗಳು ಮತ್ತು ಸ್ವಾರ್ಥವೆಂಬ ಧೂಳಿನಿಂದ ಆವೃತವಾಗಿದ್ದಾಗ ಇಡೀ ಜಗತ್ತು ನಮಗೆ ದೋಷಪೂರಿತವಾಟಿಯೇ ಕಾಣ್ತದೆ. ಅಂದ್ರೆ ಕೆಂಪು ಬಣ್ಣದ ಕನ್ನಡಕ ಹಾಕೊಂಡಾಗ ಜಗತ್ತೆಲ್ಲ ಕೆಂಪಾಗಿಯೇ ಕಾಣುವಂತೆ ಅಲ್ವಾ? ನಿಖರವಾಗಿ ಅದೇ ಉದಾಹರಣೆ. ಮಲಿನವಾದ ಬುದ್ಧಿಯಿಂದ ಮಾಡುವ ಯಾವುದೇ ಒಳ್ಳೆಯ ಕಾರ್ಯವೂ ಅಂತಿಮವಾಗಿ ಗೊಂದಲವನ್ನೇ ಸೃಷ್ಟಿಸುತ್ತದೆ. ಗಾಯತ್ರಿ ಮಂತ್ರದ ಮೂಲ ಉದ್ದೇಶವೇ ನಮ್ಮ ಅಂತಃಕರಣವನ್ನು ಶುದ್ಧೀಕರಿಸುವುದು. ಮೊದಲು ಆ ಕನ್ನಡಕವನ್ನು ಸ್ವಚ್ಛಗೊಳಿಸುವ ಕೆಲಸ ಇದು. ಇದು ಬಹಳ ಆಸಕ್ತಿದಾಯಕವಾಗಿದೆ. ಆದರೆ ಮಂತ್ರವೊಂದರ ಜಪದಿಂದ ಬುದ್ಧಿ ಹೇಗೆ ತಾನೇ ಬೆಳಗ್ತದೆ? ಇದೇನೋ ಕೇವಲ ನಂಬಿಕೆಯ ವಿಷಯವಲ್ಲ. ಇದರ ಹಿಂದೆ ಒಂದು ಕಾರ್ಯವಿಧಾನವಿದೆ. ಹೌದಾ? ಅದು ಹೇಗೆ ಕೆಲಸ ಮಾಡುತ್ತದೆ? ಇದನ್ನೊಂದು ಉದಾಹರಣೆಯ ಮೂಲಕ ನೋಡೋಣ. ಈಗ ಸೂರ್ಯನ ಕಿರಣಗಳು ಎಲ್ಲಾ ಕಡೆ ಹರಡಿರ್ತವಲ್ವಾ? ಹೌದು. ಅವುಗಳಿಂದ ಕೇವಲ ಸ್ವಲ್ಪ ಶಾಖ ಸಿಗಬಹುದು. ಆದ್ರೆ ಅದೇ ಸೂರ್ಯನ ಕಿರಣಗಳನ್ನು ಒಂದು ಭೂತಗನ್ನಡಿಯ ಮೂಲಕ, ಅಂದ್ರೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಮೂಲಕ ಹಾಯಿಸಿ ಒಂದು ಬಿಂದುವಿನ ಮೇಲೆ ಕೇಂದ್ರೀಕರಿಸಿದಾಗ ಏನಾಗ್ತದೆ? ಅಲ್ಲಿ ಬೆಂಚಿ ಹೊತ್ಕೊಳ್ತದೆ. ಹೌದು. ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಗಮನ, ನಮ್ಮ ಶಕ್ತಿ, ನಮ್ಮ ಆಲೋಚನೆಗಳು ನಾನಾ ಕಡೆ ಹರಡಿ ಹೋಗಿರುತ್ತವೆ. ಗಾಯತ್ರಿ ಮಂತ್ರವು ಆ ಭೂತಗನ್ನಡಿಯಂತೆ ಕೆಲಸ ಮಾಡುತ್ತದೆ. ಅದು ನಮ್ಮ ಹಂಚಿ ಹೋಗಿರುವ ಅರಿವನ್ನು ಒಂದೆಡೆ ಕೇಂದ್ರೀಕರಿಸಿ ಬುದ್ಧಿಯೆಂಬ ಬೆಂಕಿಯನ್ನು ಪ್ರಜ್ವಲಿಸುವಂತೆ ಮಾಡುತ್ತದೆ ಅನ್ನೋದಲ್ವಾ? ಖಂಡಿತ. ಯಾವಾಗ ಆಂತರಿಕ ಬುದ್ಧಿಯು ತಿಳಿಯಾಗುತ್ತದೆಯೋ ಆಗ ನಮ್ಮ ಪ್ರತಿಯೊಂದು ನಿರ್ಧಾರ, ಆಲೋಚನೆ ಮತ್ತು ಕರ್ಮಗಳು ತಾನಾಗಿಯೇ ಶುದ್ಧವಾಗುತ್ತವೆ. ಅಂದ್ರೆ ವ್ಯಕ್ತಿಯ ಆಂತರಿಕ ಪರಿವರ್ತನೆ ಇಲ್ಲದೆ ಜಗತ್ತಿನ ಕಲ್ಯಾಣ ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಈ ರೀತಿಯಲ್ಲಿ ತನ್ನ ಆಂತರಿಕ ಬುದ್ಧಿಯನ್ನು ಕೇಂದ್ರೀಕರಿಸಿ ಬೆಳಗಿಸಿಕೊಂಡಾಗ ಜಗತ್ತೇ ತಾನಾಗಿಯೇ ಬೆಳಗುತ್ತದೆ. ಹೌದು. ತನ್ನಲ್ಲೇ ಬೆಳಕಿಲ್ಲದ, ಎಣ್ಣೆ ಬತ್ತಿಯಿಲ್ಲದ ಹಣತಿಯು ಬೇರೊಂದು ಕೊಠಡಿಗೆ ಬೆಳಕು ನೀಡಲು ಹೇಗೆ ಸಾಧ್ಯ ಅಲ್ವಾ? ಇದು ಅತ್ಯಂತ ಸ್ಪಷ್ಟವಾದ ತರ್ಕ. ಆದರೆ ಈ ಬುದ್ಧಿಯನ್ನು ಬೆಳಗುವ ಪ್ರಕ್ರಿಯೆಯಲ್ಲಿ ನಮಗೆ ಮಾರ್ಗದರ್ಶಕರು ಯಾರು? ಈ ದಾಳಿಯಲ್ಲಿ ಯಾರು ನಮ್ಮ ಕೈ ಹಿಡಿದು ನಡೆಸುತ್ತಾರೆ? ಅದಕ್ಕೆ ಉತ್ತರವೇ ಪಠ್ಯದ ಅಂತಿಮ ಸಾಲಿನಲ್ಲಿ ಬರುವ ಆ ಅತ್ಯಂತ ಗಹನವಾದ ವಾಕ್ಯ, ಗಾಯತ್ರಿ ಎಂಬ ಪರಂಜ್ಯೋತಿಯ ನನ್ನ ಸದ್ಗುರುದೇವರು ಅನ್ನೋದು. ಇಲ್ಲಿ ನನ್ನದೊಂದು ಗೊಂದಲವಿದೆ.
ನಾವು ಸಾಮಾನ್ಯವಾಗಿ ಗುರು ಎಂದರೆ ಕಣ್ಣಿಗೆ ಕಾಣುವ ಒಬ್ಬ ವ್ಯಕ್ತಿ ನಮಗೆ ಪಾಠ ಹೇಳ್ಕೊಡೋರು ಅಂತ ನಂಬಿದ್ದೇವಲ್ವಾ? ಹೌದು, ಭೌತಿಕವಾದ ಗುರುವಿನ ಕಲ್ಪನೆ ನಮ್ಮಲ್ಲಿದೆ. ಆದರೆ ಇಲ್ಲಿ ಗಾಯತ್ರಿಯನ್ನು ಕೇವಲ ಅಕ್ಷರಗಳ ಗುಚ್ಛ ಎನ್ನದೆ ಪರಂಜ್ಯೋತಿ ಎಂದು ಕರೆಯಲಾಗಿದೆ ಮತ್ತು ಆ ಜ್ಯೋತಿಯನ್ನೇ ಸದ್ಗುರುದೇವರು ಎಂದು ಒಪ್ಕೊಳ್ಳಲಾಗಿದೆ. ಒಂದು ದಿವ್ಯವಾದ ಪ್ರಕಾಶ ಹೇಗೆ ಗುರುವಾಗಲು ಸಾಧ್ಯ? ಜ್ಞಾನದ ಹಾದಿಯ ಆರಂಭಿಕ ಹಂತದಲ್ಲಿ ನಮಗೆ ಭೌತಿಕವಾಗಿ ಒಬ್ಬ ಗುರುವಿನ ಅವಶ್ಯಕತೆ ಖಂಡಿತ ಇರುತ್ತದೆ. ಆದರೆ ಗಾಯತ್ರಿ ಚೈತನ್ಯದ ಈ ಉನ್ನತ ಹಂತವನ್ನು ತಲುಪಿದಾಗ ಏನಾಗುತ್ತದೆ ಎಂದರೆ ಆ ಬಾಹ್ಯ ಗುರುವಿನ ಕೆಲಸ ಮುಗಿಯುತ್ತದೆ. ಓ, ಗುರುವಿನ ಕೆಲಸ ಮುಗಿಯುತ್ತದೆಯೇ? ಹೌದು, ಆ ಬಾಹ್ಯ ಗುರುವಿನ ನಿಜವಾದ ಕೆಲಸವೇ ನಮ್ಮ ಒಳಗಿರುವ ಆಂತರಿಕ ಗುರುವನ್ನು ಎಚ್ಚರಿಸುವುದಾಗಿರುತ್ತದೆ. ಪರಂಜ್ಯೋತಿ ಎಂದರೆ ಎಲ್ಲವನ್ನೂ ಮೀರಿ ನಿಂತಿರುವ ಸಾರ್ವತ್ರಿಕವಾದ ಅರಿವಿನ ಬೆಳಕು. ಓಹೋ. ನಿರಂತರವಾದ ಅಭ್ಯಾಸದಿಂದ ಮತ್ತು ಸಮರ್ಪಣೆಯಿಂದ ಯಾವಾಗ ನಮ್ಮ ಬುದ್ಧಿ ಶುದ್ಧವಾಗುತ್ತದೆಯೋ ಆಗ ಆ ಪರಂಜ್ಯೋತಿಯು ನಮ್ಮ ಒಳಗೆ ಪ್ರಕಾಶಿಸಲು ಆರಂಭಿಸುತ್ತದೆ. ಆ ಆಂತರಿಕ ದನಿಯೇ ನಮಗೆ ಮಾರ್ಗದರ್ಶನ ನೀಡುತ್ತದೆ. ಅಂದ್ರೆ ಆ ಶುದ್ಧವಾದ ಅರಿವೇ ನಮಗೆ ಸರಿ ತಪ್ಪುಗಳ ವಿವೇಚನೆಯನ್ನು ನೀಡುತ್ತದೆ. ಅದೇ ನಿಜವಾದ ಸದ್ಗುರು ಅಲ್ವಾ? ಖಂಡಿತ, ಅದೇ ಪರಮೋಚ್ಚ ಸತ್ಯ. ಇದು ಅರ್ಥವಾಯಿತು. ಆದರೆ ನನ್ನೊಳಗಿನ ಬೆಳಕೇ ನನಗೆ ಗುರು ಎಂದರೆ ಅಲ್ಲಿ ಅಹಂಕಾರ ಮೂಡುವ ಸಾಧ್ಯತೆ ಇಲ್ವೇ? ಯಾವ ರೀತಿಯ ಅಹಂಕಾರ? ಅಂದ್ರೆ ನನಗೆ ಬೇರೆ ಯಾರ ಮಾರ್ಗದರ್ಶನವೂ ಬೇಡ, ನನಗೆಲ್ಲವೂ ತಿಳಿದಿದೆ ಎಂಬ ಅಹಂಕಾರಕ್ಕೆ ಇದು ದಾರಿ ಮಾಡಿಕೊಡಬಹುದಲ್ವೇ? ಬಾಹ್ಯ ಗುರುವಿದ್ದರೆ ಅವರು ನಮ್ಮ ಅಹಂಕಾರವನ್ನು ತಗ್ಗಿಸ್ತಾರೆ. ಇದು ಬಹಳ ಸೂಕ್ಷ್ಮವಾದ ವಿಚಾರ. ನಾವು ಅಹಂಕಾರದ ಧ್ವನಿಯನ್ನೇ ಆಂತರಿಕ ಗುರುವಿನ ಧ್ವನಿಯೆಂದು ತಪ್ಪಾಗಿ ಭಾವಿಸಿದಾಗ ಮಾತ್ರ ಈ ಅಪಾಯ ಎದುರಾಗುತ್ತದೆ. ಹೌದು, ಅದು ಹೇಗೆ ನಿವಾರಣೆಯಾಗುತ್ತದೆ? ವಾಕ್ಯವನ್ನು ಗಮನಿಸಿ. ಪರಂಜ್ಯೋತಿಯೇ ನನ್ನ ಸದ್ಗುರುದೇವರು ಎನ್ನಲಾಗಿದೆ. ಶರಣಾಗತಿಯಿಲ್ಲದೆ ಪರಂಜ್ಯೋತಿಯ ದರ್ಶನ ಸಾಧ್ಯವಿಲ್ಲ. ಯಾವಾಗ ವ್ಯಕ್ತಿಯೊಬ್ಬ ಸಂಪೂರ್ಣವಾಗಿ ಶರಣಾಗುತ್ತಾನೋ ಆಗ ಅಲ್ಲಿ ನಾನು ಎಂಬ ಅಹಂಕಾರ ಕರಗಿ ಹೋಗಿರುತ್ತದೆ. ಓ, ಅಹಂಕಾರವಿಲ್ಲದ ಜಾಗದಲ್ಲಿ ಮಾತ್ರ ಆ ದಿವ್ಯವಾದ ಜ್ಯೋತಿ ಪ್ರಕಾಶಿಸುತ್ತದೆ ಅನ್ನೋದಲ್ವಾ? ಹೌದು. ಅಂದ್ರೆ ಆ ಆಂತರಿಕ ಗುರುವು ನಮ್ಮ ಅಹಂಕಾರದ ಪ್ರತಿರೂಪವಲ್ಲ, ಬದಲಿಗೆ ಅಹಂಕಾರವನ್ನು ಸುಟ್ಟು ಭಸ್ಮ ಮಾಡಿದ ನಂತರ ಉಳಿಯುವ ಶುದ್ಧ ಚೈತನ್ಯ. ಇದು ಅಹಂಕಾರವನ್ನು ಮೂಡಿಸುವುದಿಲ್ಲ, ಬದಲಿಗೆ ನಮ್ಮನ್ನು ಅತ್ಯಂತ ವಿನಮ್ರರನ್ನಾಗಿ ಮಾಡುತ್ತದೆ. ಈ ವಿವರಣೆ ನಿಜಕ್ಕೂ ಕಣ್ಣು ತೆರೆಸುವಂತಿದೆ. ಖಂಡಿತ. ಹೊರಗಿನ ಜಗತ್ತಿನಲ್ಲಿ ಹುಡುಕುತ್ತಿದ್ದ ಮಾರ್ಗದರ್ಶನವು ಈಗ ಆಂತರಿಕವಾಗಿ ಬೆಳಗುತ್ತಿರುವ ಜ್ಯೋತಿಯಲ್ಲಿಯೇ ಸಿಗಲು ಆರಂಭವಾಗುತ್ತದೆ. ಈ ಎಲ್ಲ ಗಹನವಾದ ವಿಚಾರಗಳನ್ನು ವಿಶ್ಲೇಷಿಸುತ್ತಿರುವಾಗಲೇ ಪಠ್ಯದಲ್ಲಿರುವ ಮತ್ತೊಂದು ವಾಕ್ಯವು ನಮ್ಮ ಗಮನ ಸೆಳೆಯುತ್ತದೆ. ಮುಂದುವರಿದ ಭಾಗವನ್ನು ಶೀಘ್ರದಲ್ಲೇ ನಿರೀಕ್ಷಿಸಿ ಎಂಬ ಸಾಲು. ಹೌದು. ಇದು ಕೇವಲ ಒಂದು ಪುಸ್ತಕದ ಮುಂದಿನ ಸಂಪುಟದ ಬಗ್ಗೆ ಹೇಳುತ್ತಿದೆಯೇ ಅಥವಾ ಇದರ ಹಿಂದೆ ಬೇರೆ ಅರ್ಥವಿದೆಯಾ? ಪುಸ್ತಕದ ಮುಂದಿನ ಭಾಗ ಬರುವುದು ಭೌತಿಕವಾದ ಸತ್ಯ. ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನೋಡಿದಾಗ ಇದು ನಮ್ಮದೇ ಆಂತರಿಕ ಸಾಧನೆಯ ಮುಂದಿನ ಮಜಲುಗಳನ್ನು ಸೂಚಿಸುತ್ತದೆ. ಅಂದ್ರೆ ಕಲಿಯುವ ಪ್ರಕ್ರಿಯೆ, ಅರಿವನ್ನು ವಿಸ್ತರಿಸಿಕೊಳ್ಳುವ ಪ್ರಕ್ರಿಯೆ ಎಂದಿಗೂ ನಿಲ್ಲುವುದಿಲ್ಲ ಎಂಬ ಸಕಾರಾತ್ಮಕ ಸಂದೇಶ ಇಲ್ಲಿದೆ ಅಲ್ವಾ? ಹೌದು. ನಾವು ಈವರೆಗೆ ಕಲಿತದ್ದು ಕೇವಲ ಅಕ್ಷರಗಳನ್ನಷ್ಟೇ ಅಲ್ಲ, ನಾವೊಂದು ಹೊಸ ಅರಿವಿನ ಬಾಗಿಲನ್ನು ತೆರೆದಿದ್ದೇವೆ. ಆ ಬಾಗಿಲಿನಾಚೆ ಇರುವ ಅನಂತವಾದ ಯಾನವನ್ನು ಮುಂದುವರಿದ ಭಾಗ ಎನ್ನಬಹುದು. ಖಂಡಿತ. ಈ 550 ಪುಟಗಳ ಆಳವಾದ ಗ್ರಂಥವು ನಮ್ಮೊಳಗೆ ಹುಟ್ಟುಹಾಕಿರುವ ಜ್ಞಾನದ ಹಸಿವು ನಿರಂತರವಾಗಿ ಜಾಗೃತವಾಗಿರಬೇಕು ಎಂಬುದೇ ಇದರ ಹಿಂದಿನ ಆಶಯ. ನಿಜ. ಯಾವುದೇ ಒಂದು ಉತ್ತಮ ವಿಚಾರವನ್ನು ಅರಿತಾಗ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ತೃಪ್ತಿ ಮತ್ತು ಶಾಂತಿ ನೆರೆಯಾಗುತ್ತದೆ. ಇಂತಹದೊಂದು ಆಳವಾದ ಜ್ಞಾನದ ಹಾದಿಯಲ್ಲಿ ಸಾಗಿದು ನಿಜಕ್ಕೂ ಒಂದು ಮಧುರವಾದ ಅನುಭವ. ಹೌದು, ಅತ್ಯಂತ ತೃಪ್ತಿದಾಯಕವಾದ ಅನುಭವ. ಈ ಜ್ಞಾನಯಾನದಲ್ಲಿ ಹೆಜ್ಜೆಗೆ ಹೆಜ್ಜೆಗೂ ಹೊಸ ಬೆಳಕನ್ನು ಕಾಣುತ್ತಾ ನಮ್ಮ ಆಂತರಿಕ ಅರಿವನ್ನು ವಿಸ್ತರಿಸಿಕೊಳ್ಳುತ್ತಾ ಸಾಗಿದ ಈ ಪಯಣದಲ್ಲಿ ಜೊತೆಯಾದ ಪ್ರತಿಯೊಬ್ಬರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ಖಂಡಿತವಾಗಿಯೂ. ಜ್ಞಾನವನ್ನು ಹಂಚಿಕೊಳ್ಳುವುದಕ್ಕಿಂತ ಒಟ್ಟಾಗಿ ಕಲಿಯುವುದಕ್ಕಿಂತ ಶ್ರೇಷ್ಠವಾದ ಕಾರ್ಯ ಮತ್ತೊಂದಿಲ್ಲ. ಜೊತೆಗೆ ಇಷ್ಟೊಂದು ಸಂಕೀರ್ಣವಾದ ಮತ್ತು ಆಳವಾದ ವೇದ ಉಪನಿಷತ್ತುಗಳ ರಹಸ್ಯವನ್ನು, ಗಾಯತ್ರಿ ಮಂತ್ರದ ಅಂತರಾರ್ಥವನ್ನು ಅತ್ಯಂತ ಶುದ್ಧ ರೂಪದಲ್ಲಿ ಬಿಡಿಸಿಟ್ಟ ಲೇಖಕಿಯ ಶ್ರಮವನ್ನು ನಾವು ಸ್ಮರಿಸಲೇಬೇಕು. ಹೌದು. ನಮ್ಮಂತಹ ಸಾಮಾನ್ಯರಿಗೂ ಅರ್ಥವಾಗುವಂತೆ ಈ ಜ್ಞಾನವನ್ನು ಹಂಚಿರುವ ಲೇಖಕಿಯ ಶ್ರಮ ನಿಜಕ್ಕೂ ಅನನ್ಯವಾದದ್ದು. ಇದು ಕೇವಲ ಬರವಣಿಗೆಯಲ್ಲ, ಇದೊಂದು ತಪಸ್ಸು. ಸತ್ಯವಾದ ಮಾತು. ಅವರ ಈ ನಿಸ್ವಾರ್ಥವಾದ ಜ್ಞಾನದಾಸೋಹವು ಇಂದು ಅನೇಕರ ಬುದ್ಧಿಯಲ್ಲಿ ಹೊಸದೊಂದು ಸಂಚಲನವನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಹೌದು. ಈ ಜ್ಞಾನದ ಬೆಳಕು ಎಂದೆಂದಿಗೂ ನಮ್ಮ ಕೈ ಹಿಡಿದು ನಡೆಸಲಿ.
ಕಲಿಯುವನ್ ಪ್ರಕ್ರಿಯೆ ಎಂದಿಗೂ ನಿಲ್ಲದಿರಲಿ ಎಂಬ ಭರವಸೆಯೊಂದಿಗೆ ಈ ಗಾಯತ್ರಿ ಚೈತನ್ಯವೆಂಬ ಅಮೂಲ್ಯವಾದ ಜ್ಞಾನದ ಕಣಜವನ್ನು ತೆರೆದಿಟ್ಟು ನಮ್ಮೆಲ್ಲರ ಆಂತರಿಕ ಜಾಗೃತಿಗೆ ಕಾರಣರಾದ ಲೇಖಕಿಯಾದ ಸೌ ಅನಿತಾ ಅರವಿಂದ್ ಸರಾಫ್ ಅವರಿಗೆ ಅತ್ಯಂತ ಪ್ರೀತಿಯಿಂದ ಹೃದಯಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಅವರು ಹೊತ್ತಿಸಿದ ಈ ಜ್ಞಾನದ ದೀಪ ನಮ್ಮೆಲ್ಲರೊಳಗಿನ ಸದ್ಗುರುವನ್ನು ಎಚ್ಚರಿಸುವಲ್ಲಿ ಸದಾಕಾಲವೂ ಪ್ರೇರಣೆಯಾಗಿರಲಿ. ನಮ್ಮೊಳಗೆ ಬೆಳಗುತ್ತಿರುವ ಆ ಪರಂಜ್ಯೋತಿಯು ಯಾವುದೇ ಅಡೆತಡೆಗಳಿಲ್ಲದೆಯೇ ನಿರಂತರವಾಗಿ ಪ್ರಜ್ವಲಿಸುತ್ತಿರಲಿ. ಖಂಡಿತ ಈ ಜ್ಞಾನದ ಬೆಳಕು ನಮ್ಮ ಬುದ್ಧಿಯ ದೋಷಗಳನ್ನು ನಿವಾರಿಸಿ ಆ ಮೂಲಕ ಇಡೀ ಜಗತ್ತಿನ ಕಲ್ಯಾಣಕ್ಕೆ ಕಾರಣವಾಗಲಿ ಎಂಬ ಸಕಾರಾತ್ಮಕ ಆರೈಕೆ ನಮ್ಮದಾಗಿರಬೇಕು. ಕತ್ತಲೆಯಷ್ಟೇ ದಟ್ಟವಾಗಿದ್ದರೂ ಒಂದು ಸಣ್ಣ ಹಣತೆಯು ತನ್ನ ಸುತ್ತಲಿನ ಕತ್ತಲೆಯನ್ನು ಓಡಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಅದೇ ರೀತಿ ನಮ್ಮ ಈ ಆಂತರಿಕ ಜಾಗೃತಿಯು ಖಂಡಿತವಾಗಿಯೂ ನಮ್ಮ ಸುತ್ತಲಿನ ವಾತಾವರಣದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಬಲ್ಲದು. ಇದು ನಿಜಕ್ಕೂ ಭರವಸೆ ಮೂಡಿಸುವ ವಿಚಾರ. ನಾವು ಇಂದು ಈ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ, ಆದರೆ ಈ ಅರಿವು ಇಲ್ಲಿಗೇ ನಿಲ್ಬಾರ್ದು ಅಲ್ವಾ? ಖಂಡಿತ ನಿಲ್ಲಬಾರದು. ನಾವು ಒಂದು ಕ್ಷಣ ಯೋಚಿಸಿದರೆ ಈ ಅಧ್ಯಯನ ಇಲ್ಲಿಗೇ ಮುಗಿದ ಮೇಲೆ ನಾಳೆ ಮುಂಜಾನೆ ಎಚ್ಚರವಾದಾಗ ಮನಸ್ಸಿನಲ್ಲಿ ಮೂಡುವ ಮೊದಲ ಆಲೋಚನೆ ಯಾವುದಾಗಿರುತ್ತದೆ? ಹೌದು, ನಮ್ಮ ದೈನಂದಿನ ಜೀವನದ ಗಡಿಬಿಡಿಯ ನಡುವೆಯೂ ಈ ಗಾಯತ್ರಿ ಚೈತನ್ಯದ ಒಂದು ಸಣ್ಣ ಕಿಡಿಯಾದರೂ ನಮ್ಮ ಆಲೋಚನೆಗಳನ್ನು ಶುದ್ಧವಾಗಿಡುವಲ್ಲಿ ಕೆಲಸ ಮಾಡುತ್ತದೆಯೇ? ಅದೇ ಮುಖ್ಯ. ಆ ಒಂದು ಕಿಡಿಯನ್ನು ಜೀವಂತವಾಗಿಟ್ಟುಕೊಳ್ಳುವುದೇ ನಾವು ಈ ಜ್ಞಾನಕ್ಕೆ ನೀಡಬಹುದಾದ ಅತೀ ದೊಡ್ಡ ಗೌರವ. ಆ ಕಿಡಿಯು ನಮ್ಮೆಲ್ಲರೊಳಗೂ ಜ್ವಾಲೆಯಾಗಿ ಬೆಳಗಲಿ. ಇಲ್ಲಿಗೆ 550 ಪುಟಗಳನ್ನು ಹೊಂದಿದ ಗಾಯತ್ರಿ ಚೈತನ್ಯ ಪುಸ್ತಕದ ಪಾಡ್ಕಾಸ್ಟ್ಸ್ ರೂಪದ ಸತ್ಸಂಗಗಳು ಮುಕ್ತಾಯವಾದವು. ಧನ್ಯವಾದಗಳು.